ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಇಲ್ಲಿ ಪೇ ನಿಯರ್ ಬೈದಲ್ಲಿ ಒಂದು ಹೊಸ ಅಪ್ಡೇಟ್ ಆಗಿರೋ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ಪೇ ನಿಯರ್ ಬೈ ರಿಟೇಲರ್ ಆಗಿದ್ದರೆ ಇದರಲ್ಲಿ ನೀವು ITR ಫೈಲಿಂಗ್ ಕೂಡ ಮಾಡ್ಬೋದು. ಇದರ ಬಗ್ಗೆ ಕೂಡ ಇಲ್ಲಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ, ಯಾವ ಥರ ITR ಫೈಲ್ ಮಾಡೋದು ಅನ್ನೋದನ್ನು. ಮತ್ತು ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸ್ನೇಹಿತರೆ, ಇನ್ನುವರೆಗೂ ನೀವು ಪೇ ನಿಯರ್ ಬೈ ID ಪಡೆದುಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಇದನ್ನು ಪಡೆದುಕೊಳ್ಳಿ. ಯಾಕಂದರೆ ನಾವು ಇಲ್ಲಿ ಪೇ ನಿಯರ್ ಬೈ ರಿಟೇಲರ್ ಡಿಸ್ಟ್ರಿಬ್ಯೂಟರ್ ID ಪ್ರೊವೈಡ್ ಮಾಡ್ತೀವಿ. ಇದರಲ್ಲಿ ಮನಿ ಟ್ರಾನ್ಸ್ಫರ್ ಇದೆ, ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಇದೆ, ಬಿಲ್ ಪೇಮೆಂಟ್ ಇದೆ, ರೀಚಾರ್ಜ್ ಇದೆ, ಬಸ್ ಬುಕ್ಕಿಂಗ್, ಫ್ಲೈಟ್ ಬುಕ್ಕಿಂಗ್ ಇದೆ, ಮತ್ತು ಹೋಟೆಲ್ ಬುಕ್ಕಿಂಗ್ ಇದೆ, ಮತ್ತು ಇನ್ಶೂರೆನ್ಸ್ ಸರ್ವಿಸ್ ಕೂಡ ಇದರಲ್ಲಿದೆ. ಇನ್ಶೂರೆನ್ಸ್ ಸರ್ವಿಸ್ ಪ್ರೊವೈಡ್ ಮಾಡಿ ಒಳ್ಳೆ ಇನ್ಕಮ್ ಕೂಡ ಇಲ್ಲಿ ಅರ್ನ್ ಮಾಡಬಹುದು. ಕ್ಯಾಶ್ ಕಲೆಕ್ಷನ್ ಇದೆ, ಇಲ್ಲಿ ICICI ಬ್ಯಾಂಕ್ ಕ್ಯಾಶ್ ಡಿಪಾಸಿಟ್ ಇದೆ, ಮತ್ತು ಹಲವಾರು ಸರ್ವಿಸಸ್ಗಳು ಇಲ್ಲಿ ಒಂದೇ ಪೋರ್ಟಲ್, ಒಂದೇ ಆ್ಯಪ್ನಲ್ಲಿ ಇಲ್ಲಿ ಲಭ್ಯವಾಗಿದೆ. ಇದನ್ನು ನೀವು ನಿಮ್ಮ ಮೊಬೈಲಿನಿಂದ ಯೂಸ್ ಮಾಡ್ಬೋದು, ಡೆಸ್ಕ್ಟಾಪಲ್ಲಿ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಬಳಿ ಒಂದು ಬಯೋಮೆಟ್ರಿಕ್ ಡಿವೈಸ್ ಇದ್ದರೆ ಕಸ್ಟಮರ್ನ ಆಧಾರ್ ಮುಖಾಂತರ ಕ್ಯಾಶ್ ವಿಡ್ರಾಲ್ ಮಾಡ್ಬೋದು. ಮತ್ತು ಇಲ್ಲಿ ಲೋನ್ ಕೂಡ ಇದೆ ನೋಡಿ. ಇಲ್ಲಿ ನಿಮ್ಮ ಕಸ್ಟಮರ್ಗೆ ನೀವು ಗೋಲ್ಡ್ ಲೋನ್ ಪ್ರೊವೈಡ್ ಮಾಡಿದರೆ ನಿಮಗೆ 0.25% ಕಮಿಷನ್ ಕೂಡ ಇಲ್ಲಿ ಕಂಪ್ನಿಯಿಂದ ಸಿಗ್ತಾ ಇದೆ. ಮತ್ತು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಇದು ಒಳ್ಳೆಯ ಸರ್ವಿಸ್ ಆಗಿದೆ, ಇದರಲ್ಲೂ ಕೂಡ ನಿಮಗೆ ಕಮಿಷನ್ ಸಿಗುತ್ತೆ. ಮತ್ತು ನೋಡಿ, ಇಲ್ಲಿ ನೀವು ಒಂದು ಬಯೋಮೆಟ್ರಿಕ್ ಡಿವೈಸನ್ನು ನಿಮ್ಮ ಮೊಬೈಲಿನಿಂದ ಕಸ್ಟಮರ್ನ ಆಧಾರ್ ನಂಬರ್ ಹಾಕಿ ಅವರ ಕ್ಯಾಶ್ ವಿಡ್ರಾಲ್ ಮಾಡಿಸಿ ಒಳ್ಳೆ ಇನ್ಕಮ್ ಇಲ್ಲಿ ಜನ್ರೇಟ್ ಮಾಡಿಕೊಳ್ಳಬಹುದು. ಇಲ್ಲಿ ನಾವು ರಿಟೇಲರ್ ID ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಡಿಸ್ಟ್ರಿಬ್ಯೂಟರ್ ID ಬೇಕಿದ್ರೆ ಅದು ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ನೋಡಿ, ಹೊಸ ಅಪ್ಲಿಕೇಶನ್. ಇಲ್ಲಿ ನೋಡಿ, MIS ರಿಪೋರ್ಟ್ ನೀವು ಕ್ಲಿಕ್ ಮಾಡಿದರೆ ಹೊಸ ಸರ್ವಿಸ್ ಇಲ್ಲಿ ಫಸ್ಟಿಗೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಅಂತ ಒಂದು ಆಪ್ಷನ್ ಇಲ್ಲಿ ಬಂದಿದೆ ನೋಡಿ. ಇದರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಅಥವಾ ನಿಮ್ಮ ಕಸ್ಟಮರ್, ನಿಮ್ಮ ಬಳಿ ಬರೋ ಕಸ್ಟಮರ್ನ ITR ಫೈಲಿಂಗ್ ಮಾಡಿ ಒಳ್ಳೆ ಇನ್ಕಮ್ ಇಲ್ಲಿ ಅರ್ನ್ ಮಾಡ್ಬೋದು. ನೋಡಿ, ಇಲ್ಲಿ ರಿಲ್ಯಾಕ್ಸ್ ಆ್ಯಂಡ್ ಫೈಲ್ ಯುವರ್ ಟ್ಯಾಕ್ಸ್ ನೋಡಿ, ಫೈಲ್ ಯುವರ್ ರಿಟರ್ನ್ಸ್ ಇನ್ ಮಿನಿಟ್ಸ್ ವಿತ್ ಟ್ಯಾಕ್ಸ್ ಟು ವಿನ್ ಆ್ಯಂಡ್ ಅವಾಯ್ಡ್ ಪೆನಾಲ್ಟೀಸ್ ಇದೆ ನೋಡಿ. ಇಲ್ಲಿ ಟ್ಯಾಕ್ಸ್ ಟು ವಿನ್ ಜೊತೆ ಪೇ ನಿಯರ್ ಬೈ ಟೈಪ್ ಆಗಿದೆ. ಇಲ್ಲಿಂದ ನೀವು ಫೈಲ್ ಯುವರ್ ರಿಟರ್ನ್ ನಾವು ಮೇಲೆ ಕ್ಲಿಕ್ ಮಾಡಿ ಸಿಂಪಲ್ ಆಗಿ, ಬಹಳ ಈಸಿಯಾಗಿ, ಸುಲಭವಾಗಿ ನಿಮ್ಮ ITR ಅಂದರೆ ನಿಮ್ಮ ITR ಅಥವಾ ನಿಮ್ಮ ಕಸ್ಟಮರ್ನ ITR ಇಲ್ಲಿ ಫೈಲಿಂಗ್ ಮಾಡಿ ಒಳ್ಳೆ ಇನ್ಕಮ್ ಇಲ್ಲಿ ಜನ್ರೇಟ್ ಮಾಡಿಕೊಳ್ಳಬಹುದು. ನೋಡಿ, ನೀವು APS ವರ್ಕ್ ಜೊತೆಗೆ ನೀವು ITR ಫೈಲಿಂಗ್ ಕೂಡ ಒಂದು ಸರ್ವಿಸ್ ಇಲ್ಲಿ ಅಪ್ಡೇಟ್ ಆಗಿದೆ. ಇದನ್ನು ಕೂಡ ನೀವು ನಿಮ್ಮ ಸೆಂಟ್ರಿನಿಂದ ಪ್ರೊವೈಡ್ ಮಾಡಿ ಕಸ್ಟಮರಿಗೆ ಒಳ್ಳೆ ಇನ್ಕಮ್ ಇಲ್ಲಿ ಜನ್ರೇಟ್ ಮಾಡಿಕೊಳ್ಳಬಹುದು. ಇಲ್ಲಿ ನಿಮ್ಮ ಮಾಡ್ತಾ ಇದ್ದರೆ ನಿಮ್ಮದು ಅಥವಾ ಕಸ್ಟಮರ್ದಿಂದ ಮಾಡ್ತಾ ಇದ್ದರೆ ಕಸ್ಟಮರ್ ಡೀಟೇಲ್ ಹಾಕಿ, ಪ್ಯಾನ್ ನಂಬರ್ ಹಾಕಿ, ಮತ್ತು ಆಧಾರ್ ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಫಾದರ್ ನೇಮ್ ಹಾಕಿ, ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಹಾಕಿ, ನಂತರ ಎಲ್ಲ ಡೀಟೇಲ್ಸ್ ನಿಖರವಾಗಿ ಹಾಕಬೇಕು. ನೋಡಿ, ಇಲ್ಲಿ ಪಿನ್ ಕೋಡ್ ಕೇಳುತ್ತೆ, ಮತ್ತು ಇಮೇಲ್ ID ಇರುತ್ತೆ. ಆಮೇಲೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ನೀವು ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಈ ಫೈಲ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡಿದ್ರೆ ಅಲ್ಲಿ ID ಪಾಸ್ವರ್ಡ್ ನೀವು ಮಾಡ್ಕೊಂಡಿದ್ರೆ ಪಾಸ್ವರ್ಡ್ ನಿಮಗೆ ಗೊತ್ತಿದ್ರೆ ಇಲ್ಲಿ ಹಾಕಿ, ಇಲ್ಲ ಅಂದರೆ ಹಾಗೆ ಬಿಡಿ. ಬಹಳ ಸಿಂಪಲ್ ಆದ ಸ್ಟೆಪ್ಸ್ ಇದೆ, ಬಹಳ ಈಸಿಯಾಗಿ ನೀವು ITR ಫೈಲ್ ಮಾಡಬಹುದು. ನಂತರ ಇಲ್ಲಿ ಅಡ್ರೆಸ್ ಕೇಳ್ತಾ ಇದೆ ನೋಡಿ, ಪಿನ್ ಕೋಡ್ ಹಾಕಿ, ಅಡ್ರೆಸ್ ಹಾಕಿ, ನಂತರ ಡೀಟೇಲ್ಸ್ ಆಫ್ ಆಲ್ ಬ್ಯಾಂಕ್ ಅಕೌಂಟ್ಸ್, ಯಾವ್ಯಾವ ನಿಮ್ಮ ಬಳಿ ಬ್ಯಾಂಕ್ ಅಕೌಂಟ್ಸ್ ಇದೆ ಅವೆಲ್ಲ ಡೀಟೇಲ್ಸ್ ಇಲ್ಲಿ ಕೊಡಬಹುದು. ಇಲ್ಲಿ IFSC ಕೋಡ್ ಹಾಕಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಹಾಕಿ, ಇಲ್ಲಿ ಮೇನ್ ಬ್ಯಾಂಕ್ ಅಕೌಂಟ್ ಅಂತ ನೀವು ಟಿಕ್ ಮಾಡಿ. ಒಂದು ಪಕ್ಷ ಬೇರೆ ಅಕೌಂಟ್ ಇದ್ದರೆ ಇಲ್ಲಿ ಆ್ಯಡ್ ಮೋರ್ ಬ್ಯಾಂಕ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಬೇರೆ ಅಕೌಂಟ್ ಡೀಟೇಲ್ಸ್ ಕೂಡ ಇಲ್ಲಿ ಹಾಕಿ ಮೇನ್ ಬ್ಯಾಂಕ್ ಅಕೌಂಟ್ ಅಂತ ಟಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ಆ ಅಕೌಂಟಿಗೆ ನಿಮ್ಮ TDS ಏನು ಕಟ್ಟಾಗಿರುತ್ತೋ ಅದು ರಿಫಂಡ್ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಟ್ರಾನ್ಸಾಕ್ಷನಲ್ಲಿ ಏನೇ TDS ಕಟ್ಟಾದರೂ ಅದು ನೀವು ITR ಫೈಲ್ ಮಾಡಿದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ರಿಫಂಡ್ ಆಗುತ್ತೆ. ನೋಡಿ, ಇಲ್ಲಿ ಮೇನ್ ಇನ್ಕಮ್ ಸೋರ್ಸ್ ಆಫ್ ಕ್ಲೈಂಟ್, ಸ್ಯಾಲ್ರಿ ಇನ್ಕಮ್ ಇದ್ದರೆ ಸ್ಯಾಲ್ರಿ ಅಂತ ಮಾಡಿ, ಎಸ್ ಅಂತ ಮಾಡಿ, ಇಲ್ಲಾಂದರೆ ನೋ ಅಂತ ಮಾಡಿ. ಅದರ್ ಇನ್ಕಮ್ಸ್ ಏನಾರು ಇದ್ದರೆ ಎಸ್ ಅಂತ ಮಾಡಿ, ಇಲ್ಲ ಅಂದರೆ ನೋ ಮಾಡಿ. ಒಂದು ಪಕ್ಷ ಸ್ಯಾಲ್ರಿ ಇನ್ಕಮ್ ಇಲ್ಲ ಅಂದರೆ ಇಲ್ಲಿ ನೋ ಅಂತ ಮಾಡಿ, ಅದರ್ ಇನ್ಕಮ್ಸಲ್ಲಿ ಎಸ್ ಅಂತ ಮಾಡಿ. ನಂತರ ಇಲ್ಲಿ ನೋಡಿ, ಬಿಸ್ನೆಸ್ ಇನ್ಕಮ್ ಲೆಸ್ ದ್ಯಾನ್ 20 lakhs ಅಂತ ಒಂದು 2 ಆಪ್ಷನ್ ಇದೆ. ಇಲ್ಲಿ ಆಪ್ಷನ್ ಮೇಲೆ ನೀವು ಯಾವುದು ಅನ್ವಯ ಆಗುತ್ತೆ ಅದನ್ನು ಟಿಕ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಮಾಡಿ. ಬಿಸ್ನೆಸ್ ಇನ್ಕಮ್ ಇದು ಲೆಸ್ ದ್ಯಾನ್ 20 lakhs ಇದೆ, ಮತ್ತು ನೋ ಅಂತ ಇದೆ. ಆಮೇಲೆ ಇಫ್ ಯುವರ್ ಆ್ಯನ್ಯುವಲ್ ಇನ್ಕಮ್ ಮೋರ್ ದ್ಯಾನ್ 2,50,000 2,50,000ಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಎಸ್ ಅಂತ ಮಾಡಿ, ಇಲ್ಲ ಅಂದರೆ ನೋ ಅಂತ ಮಾಡಿ, ಇಲ್ಲ ಅಂದರೆ ನಾಟ್ ಶ್ಯೂರ್ ಇದೆ ಅಂತ ಮೂರನೇ ಆಪ್ಷನ್ ಯಾವ್ದು ಬೇಕು ನೀವು ಅದನ್ನು ಟಿಕ್ ಮಾಡಿ. ನಂತರ ಇಲ್ಲಿ ನೋಡಿ, ಸ್ಕ್ಯಾನ್ ದಿ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಪ್ಯಾನ್ ಕಾರ್ಡ್ ಇಲ್ಲಿ ಕಂಪಲ್ಸರಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿಕೊಳ್ಳಬೇಕು.
ನೋಡಿ ಸಿಂಪಲ್ ಆದ ಪ್ರೊಸೀಜರ್ ಇದು, ಯಾವುದೇ ಒಂದು ಡಿಫಿಕಲ್ಟಿ ಇಲ್ಲ. ನೀವು ITR ಫೈಲಿಂಗ್ ಸರ್ವಿಸ್ ಕೂಡ ನಿಮ್ಮ ಸೆಂಟ್ರಿಂದ ಪ್ರೊವೈಡ್ ಮಾಡಿ ಒಳ್ಳೆ ಇಲ್ಲಿ ಆದಾಯ ಗಳಿಸಬಹುದು. ನೋಡಿ ಇಲ್ಲಿ ಅದರ್ ಡಾಕ್ಯುಮೆಂಟ್ಸ್ ಫಾರಮ್ 1616A ಅಂತ ಇದೆ, ಇದು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ, ಕೇವಲ ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡಿದರೆ ಸಾಕು. ನೋಡಿ ಅಸೆಸ್ಮೆಂಟ್ ಇಯರ್ ಇಲ್ಲಿ ಟಿಕ್ ಆಗಿದೆ. ನಂತರ ನೋಡಿ ಇಲ್ಲಿ ಫಸ್ಟ್ ಟೈಮ್ ನೀವು ITR ಫೈಲ್ ಮಾಡ್ತಾ ಇದ್ದರೆ ಒನ್ ಟೈಮಿಗೆ ಕೇವಲ 99 ರುಪೀಸ್ ಇಲ್ಲಿ ಪೇ ಮಾಡಬೇಕಾಗುತ್ತೆ. ನಿಮ್ಮ ವ್ಯಾಲೆಟಿನಿಂದ ಇಷ್ಟು ಹಣ ಇಲ್ಲಿ ಕಟ್ಟಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಟೈಮ್ ನೀವು ITR ಫೈಲ್ ಮಾಡ್ತಾ ಇದ್ದರೆ 249 ರುಪೀಸ್ ಇಲ್ಲಿ ಪೇ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಅಕ್ಸೆಪ್ಟ್ ಆಫ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮಗೆ ಟ್ಯಾಕ್ಸ್ ಟು ವಿನ್ ಕಡೆಯಿಂದ ITR ಫೈಲಿಂಗ್ ಮಾಡಿ ಒಂದು 3-4 ಡೇಸಲ್ಲಿ ನೀವು ಕೊಟ್ಟಿರುವ ಇಮೇಲ್ IDಗೆ ITR ಫೈಲ್ ಆಗಿ ನಿಮಗೆ ಒಂದು ಕಾಪಿ ಕಳಿಸಲಾಗುತ್ತೆ. ಬಹಳ ಈಸಿಯಾಗಿ ಬಹಳ ಸುಲಭವಾಗಿ ನೀವು ನಿಮ್ಮ ಬಳಿ ಬರುವ ಕಸ್ಟಮರ್ನ ITR ಫೈಲ್ ಮಾಡಿ ಒಳ್ಳೆ ಇನ್ಕಮ್ ಇಲ್ಲಿ ಅರ್ನ್ ಮಾಡಬಹುದು. ಯಾವುದೇ ಒಂದು ಡಿಫಿಕಲ್ಟಿ ಇಲ್ಲ. ಬಾಕಿ ಎಲ್ಲ ಪ್ರೊಸೀಜರ್ ಇಲ್ಲಿ ಟ್ಯಾಕ್ಸ್ ಟು ವಿನ್ ನೋಡಿ, ಇಲ್ಲಿ ಟ್ಯಾಕ್ಸ್ ಟು ವಿನ್ ಕಡೆಯಿಂದ ಕಂಪ್ಲೀಟ್ ಮಾಡಲಾಗುತ್ತೆ. ಮತ್ತು ಕಸ್ಟಮರಿಗೆ ಕಾಲ್ ಮಾಡಿ ಅವರು ಮುಖ್ಯವಾದ ಡೀಟೇಲ್ಸ್ ಏನಾರ ಮಿಸ್ ಆಗಿದರೆ ಅವರು ಕಾಲ್ ಮಾಡಿ ಕೇಳ್ತಾರೆ. ಆ ಡೀಟೇಲ್ಸ್ನ ಅವರು ಹೇಳಿದರೆ ನಿಮಗೆ ITR ಫೈಲ್ ಆಗಿ ಮೇಲಿಗೆ ಅದು ಕಳಿಸಲಾಗುತ್ತೆ. ಸ್ನೇಹಿತರೆ, ಈ ಪೇ ನಿಯರ್ ಬೈ ID ಬೇಕಂದರೆ ನಾವು ರಿಟೇಲರ್ ID ಪ್ರೊವೈಡ್ ಮಾಡ್ತೀವಿ. ನೋಡಿ ಇದು ಕಂಪ್ನಿ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿದೆ ಪೇ ನಿಯರ್ ಬೈ ID ಇದು. ಬಾಕಿ ಬೇರೆ ನೀವು APS ಸರ್ವಿಸ್ ಬೇಕಂದರೆ ಸ್ಪೈಸ್ ಮನಿ ಬೇಕು, ರ್ಯಾಪಿ ಪೇ ಅಥವಾ ಬೇರೆ ಯಾವುದೇ ಒಂದು APS ಸರ್ವಿಸ್ ನಿಮಗೆ ಬೇಕಂದರೆ ಅದು ಕಡಿಮೆ ರೇಟಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ಪೇ ನಿಯರ್ ಬೈ ಸ್ವಲ್ಪ IDಗೆ ಹಣ ಜಾಸ್ತಿ ಆಗಿದೆ, 1000+ ಆಗಿರುತ್ತೆ. ಆದ್ದರಿಂದ ಈ ID ನಿಮಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ID ಪ್ರೊವೈಡ್ ಮಾಡಲಾಗುತ್ತೆ. ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.